ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚೆನ್ನ ಮಸಾಲ ಮಾಡೋದನ್ನು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲು ನಾವು ರಾತ್ರಿಯೇ ಅರ್ಧ kg ಈ ರೀತಿ ಕಾಬೂಲ್ ಕಡಲೆನ ನೆನೆಸಿಡಬೇಕು. ಅದನ್ನು ಮಾರ್ನಿಂಗ್ ಎದ್ದು ಅದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರಿಗೆ ಅದನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ಮಸಾಲೆಗೆ ಹಾಕ್ಕೊಳ್ಳೋದಕ್ಕಾಗಲ್ಲ. ಹಾಗೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಅದನ್ನು ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಮತ್ತೊಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆ, ಜೀರಿಗೆ, ಸೋಂಪು ಕಾಳು, ಕಸೂರಿ ಮೇಥಿ ಹಾಗೂ ಇಲ್ಲಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ ಹಾಗೂ 3 ಟೊಮೆಟೊವನ್ನು ಈ ರೀತಿ ಹೆಚ್ಚಿಕೊಂಡು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಆಫೀಸಲ್ಲಿ ಎಲ್ಲ ಬ್ಯಾಚುಲರ್ಸ್ ಕೇಳ್ತಾ ಇರ್ತಾರೆ, ಅಕ್ಕ 5 ಮಿನಿಟ್ಸ್ಗೆ ಬೇಗ ಅಡುಗೆ ಆಗೋದನ್ನು ಹೇಳ್ಕೊಡಿ ಅಂತ. ಸೊ ಇದು ಅವರಿಗೋಸ್ಕರ. 2 ಮಿನಿಟ್ಸ್ ಆದಮೇಲೆ ಈ ರೀತಿ ಎಲ್ಲ ಬಾಡಿರುತ್ತೆ. ನಾವಿದನ್ನು ರುಬ್ಕೊಳ್ಳೋಣ. ಸೊ ಈ ರೀತಿ ನನಗೆ ರುಬ್ಬಿದ್ಕೊಂಡ ನಂತರ ಕಡಲೆ ಈಗ ಬೆಂದಿದೆ. ಅದನ್ನು ನಾವು ಅದೇ ಪಾತ್ರೆಯಲ್ಲಿ, ಅಂದರೆ ನಾವು ಆವಾಗಲೇ ಬಾಡಿಸ್ಕೊಂಡಿದ್ವಲ್ಲ ಅದೇ ಪಾತ್ರೆಯಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಗೂ ಜೀರಿಗೆ, 1 ಈರುಳ್ಳಿಯನ್ನು ಹಾಕ್ಕೊಂಡು ಹೀಗೆ ಬಾಡಿಸ್ಕೊಳ್ಳೋಣ. ಆಗಲೇ ರುಬ್ಬಿಟ್ಟಂತಹ ಮಸಾಲವನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಅನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲ ಎಲ್ಲನೂ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡಬೇಕು. ಮತ್ತು ಇದಕ್ಕೆ ಸ್ವಲ್ಪ ನಾವು ಬೇಕಾದರೆ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಹಾಗೂ ಮಸಾಲೆಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಖಾರದ ಪುಡಿನ ಹಾಕ್ಕೊಬೋದು. ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಆವಾಗಲೇ ಫ್ರೈ ಮಾಡಬೇಕಾದ್ರೆ ಮಸಾಲೆಗೆ ನಾವು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ. ಈಗ ಬೇಯಿಸಿಟ್ಟಂತಹ ಕಾಬೂಲ್ ಕಡಲೆಯನ್ನು ನೀರಿನ ಜೊತೆಗೇ ಹಾಕ್ಕೊತಾ ಇದ್ದೀನಿ ನಾನು, ಯಾಕಂದರೆ ಅದರ ಫ್ಲೇವರ್ ಅದರಲ್ಲಿ ಇರುತ್ತೆ. ಲಾಸ್ಟಲ್ಲಿ ಇದಕ್ಕೆ ಚೆನ್ನ ಮಸಾಲ ಪೌಡರನ್ನು ಹಾಕ್ಕೊತಾ ಇದ್ದೀನಿ, ಎವರೆಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಕಡಲೆ ಮಸಾಲೆನೆಲ್ಲ ಹೀರ್ಕೊಬೇಕು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ, ಯಾಕಂದರೆ ಇದಿಲ್ಲ ಅಂದರೆ ಯಾವುದು ಅಡುಗೆನೂ ಪೂರ್ತಿನೇ ಆಗಲ್ಲ. ಸೊ ಫೈನಲಿ ರೆಡಿಯಾಗಿದೆ. ನೀವು ಇದನ್ನು ಚಪಾತಿಗೆ ಅಥವಾ ಪೂರಿಗೆ ಹಾಕ್ಕೊಂಡು ಕಾಂಬಿನೇಷನ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು. ಪ್ಲೀಸ್ ಇದೇ ರೀತಿ ರೆಸಿಪಿಗಾಗಿ ಪ್ಲೀಸ್ ಫಾಲೋ ಮಾಡಿ.